ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ನ ಕೆಲವು ನಿಯಮಗಳನ್ನು ಉಲ್ಲಂಘಿಸಿದ್ದಾರೆ ಅನ್ನೋ ಕಾರಣಕ್ಕೆ ಬಿಗ್ ಬಾಸ್ ಮನೆಗೆ ಲಾಕ್ ಆಗಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತೇ ಇರತಕ್ಕಂಥ ವಿಚಾರ. ಈಗ ಬಿಗ್ ಬಾಸ್ ತಂಡಕ್ಕೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ. ಅವ್ರು ಅಂದ್ಕೊಂಡ ಹಾಗೆ ಏನೂ ನಡೀತಾ ಇಲ್ಲ. ಇವತ್ತಿಗೆಲ್ಲ ವಾಪಸ್ ಹೋಗಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಕೂಡ ಅವರು ಬಿಗ್ ಮನೆ ಪ್ರವೇಶ ಮಾಡೋದಕ್ಕಾಗಲ್ಲ. ಇದರ ಜೊತೆಗೆ ಕೂಡಲೇ ಈಗಲ್ಟನ್ ರೆಸಾರ್ಟ್ ಖಾಲಿಗೆ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರಂತೆ. ಈಗಾಗಲೇ ಅವರು ಈಗಲ್ಟನ್ ರೆಸಾರ್ಟ್ನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ಅಂದರೆ ಬಿಗ್ ಬಾಸ್ ಮನೆಯಿಂದ ಅಲ್ಲಿಗೆ ಬಂದಿದ್ದಾರೆ. ಬೇರೆ ಈವೆಂಟ್ಗೆ ಮೊದಲೇ ರೆಸಾರ್ಟ್ ಬುಕ್ ಆಗಿತ್ತು. ಹಾಗಾಗಿ ಆದಷ್ಟು ಬೇಗ ಚೆಕ್ಔಟ್ ಮಾಡುವಂತೆ ರೆಸಾರ್ಟ್ನವರು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡೋದಕ್ಕೆ ಚಿಂತನೆ ನಡೆದಿದೆ. ಒಂದು ರೀತಿ ಟೆನ್ಷನ್ನಲ್ಲಿದೆ ಬಿಗ್ ಬಾಸ್ ಆಡಳಿತ ಮಂಡಳಿ. ಇವತ್ತೇ ಶಿಫ್ಟ್ ಮಾಡ್ತಾರಾ, ನಾಳೆ ಶಿಫ್ಟ್ ಮಾಡ್ತಾರಾ, ಮಾಡೋದಾದರೆ ಎಲ್ಲಿಗೆ ಮಾಡ್ತಾರೆ, ಇದೆಲ್ಲ ಪ್ರಶ್ನೆಗಳು. ಈಗಲ್ಟನ್ ರೆಸಾರ್ಟ್ನಿಂದ 17 ಸ್ಪರ್ಧಿಗಳು ಬೇರೆಡೆಗೆ ಶಿಫ್ಟ್. ಆ್ಯಕ್ಚುಲಿ 15. ಕೆಲವೇ ಹೊತ್ತಿನಲ್ಲಿ ರೆಸಾರ್ಟ್ನಿಂದ ತೆರಳುತ್ತಾರೆ ಬಿಗ್ ಬಾಸ್ ಸ್ಪರ್ಧಿಗಳು. ಅಂದರೆ ಬೆಂಗಳೂರಿನ ಹೊರವಲಯದ ರೆಸಾರ್ಟ್ ಒಂದಕ್ಕೆ ತೆರಳೋ ಸಾಧ್ಯತೆ. ನಿನ್ನೆ ರಾತ್ರಿಯಿಂದ ಈಗಲ್ಟನ್ ರೆಸಾರ್ಟ್ನಲ್ಲೇ ತಂಗಿದ್ದಾರೆ ಬಿಗ್ ಬಾಸ್ನ ಟೀಮ್. ಬೇರೆಡೆಗೆ ತೆರಳೋದಕ್ಕೆ ಪ್ಯಾಕಿಂಗ್ ಮಾಡ್ಕೋತಾ ಇದ್ದಾರೆ ಸ್ಪರ್ಧಿಗಳು ಅಂತಕ್ಕಂಥ ಮಾಹಿತಿ. ಬಹುತೇಕ ನಾಳೆ PCBಯಿಂದ ಕ್ಲಿಯರೆನ್ಸ್ ಸಿಗ್ತಕ್ಕಂಥ ಸಾಧ್ಯತೆ. ಅಂದರೆ ಅಲ್ಲಿ ತನಕ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕಲ್ಲ, ಎಲ್ಲರನ್ನೂ ಮನೆಗೆ ವಾಪಸ್ ಕಳ್ಸೋಕ್ಕಾಗಲ್ಲ. ಈ ಹಿಂದೆ ಒಂದು ಸರ್ತಿ ಆಗಿತ್ತು, ಕೊರೋನಾ ಟೈಮ್ನಲ್ಲಿ ಅರ್ಧಕ್ಕೆ ನಿಲ್ಲಿಸಿ ಎಲ್ಲರನ್ನೂ ವಾಪಸ್ ಮನೆಗೆ ಕಳಿಸಿದ್ರು. 71 ದಿನ ಆದಮೇಲೆ ಮತ್ತೆ ಶುರುವಾಗಿತ್ತು. ಬಟ್ ಈ ಸರ್ತಿ ಹಾಗೆ ಮಾಡೋಕ್ಕಾಗಲ್ಲ. 1-2-3 ದಿವಸ ಆದರೆ ಇವ್ರನ್ನ ಬೇರೆ ಎಲ್ಲಾದರೂ ಒಂದು ಕಡೆ ಇರಿಸಿ ನಂತರ ವಾಪಸ್ ಬಿಗ್ ಬಾಸ್ ಮನೆಗೆ ಕರೆಸ್ಕೊಳ್ತಕ್ಕಂಥ ಸಾಧ್ಯತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಧನು ಅವರಿಂದ ಪಡ್ಕೊಳ್ಳೋಣ. ಧನು, ಈಗ ಈಗಲ್ಟನ್ ರೆಸಾರ್ಟ್ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ? ಇವತ್ತೇ ಖಾಲಿ ಮಾಡಬೇಕು ಅಂತನಾ? ಈಗ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಇವತ್ತೇ ಶಿಫ್ಟ್ ಮಾಡ್ತಾರಾ? ಎಲ್ಲಿಗೆ ಶಿಫ್ಟ್ ಮಾಡ್ತಾರೆ? ಏನು ನಡೀತಾ ಇದೆ ಅಲ್ಲಿ ಅಂತ? ಎಸ್ ಅರವಿಂದ್, ಜಾಲಿವುಡ್ ಸ್ಟುಡಿಯೋಗೆ ರೀಓಪನ್ಗೆ ಇನ್ನೂ ಅನುಮತಿ ಸಿಕ್ಕಿಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ಬಿಗ್ ಬಾಸ್ ಸ್ಪರ್ಧಿಗಳು ಈಗ ನಿನ್ನೆ ರಾತ್ರಿಯಿಂದನೇ ಈಗಲ್ಟನ್ನ ರೆಸಾರ್ಟ್ನಲ್ಲಿ ಈಗ ವಾಸ್ತವ್ಯನ ಹೂಡಿರ್ತಕ್ಕಂಥದ್ದು. ಸೊ ಹಾಗಾಗಿ ಅವ್ರಿಗೂ ಈ ಒಂದು ರೆಸಾರ್ಟ್ನಲ್ಲಿ ಅವರು ಇರಬೇಕಂದ್ರೂ ಕೂಡ ಈಗ ಅಲ್ಲಿ ಕೂಡ ಒಂದಿಷ್ಟು ಆತಂಕ ಉಂಟಾಗಿರ್ತಕ್ಕಂಥದ್ದು. ಜೊತೆಗೆ ಅವರಿಗೆ ಒಂದು ಟೆನ್ಷನ್ ಶುರುವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಮುಂಗಡವಾಗಿ ಈ ಒಂದು ರೆಸಾರ್ಟ್ನಲ್ಲಿ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಮುಂಗಡವಾಗಿ ಇಲ್ಲಿನ ರೂಮ್ಗಳು ಬುಕ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ರೆಸಾರ್ಟ್ನ ಖಾಲಿ ಮಾಡುವಂತಹ ಸ್ಥಿತಿ, ಈಗ ಪರಿಸ್ಥಿತಿ ಬಂದಿರತಕ್ಕಂಥದ್ದು. ಬಿಗ್ ಬಾಸ್ನ ಎಲ್ಲ ಸ್ಪರ್ಧಿಗಳನ್ನ ಬೇರೆ ಒಂದು ರೆಸಾರ್ಟ್ ಅಥವಾ ಬೇರೆ ಒಂದು ಹೋಟೆಲ್ಗೆ ಈಗ ಶಿಫ್ಟ್ ಮಾಡುವಂತಹ ಸಾಧ್ಯತೆ. ಇವತ್ತು ಸಂಜೆ ವೇಳೆಗೆ ಅವರನ್ನ ಬೇರೆ ಹೋಟೆಲ್ಗೆ ಶಿಫ್ಟ್ ಮಾಡಬೇಕಾಗಿತ್ತು. ಆದರೆ ಕೆಲವು ಗಂಟೆ ಕಾಲಾವಕಾಶ ಕೇಳಿರೋದ್ರಿಂದ ಹಾಗಾಗಿ ಸ್ವಲ್ಪ ಅದರಲ್ಲಿ ಒಂದಿಷ್ಟು ವಿನಾಯಿತಿಯನ್ನು ಕೊಡಲಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಒಂದು ಈಗಲ್ಟನ್ ರೆಸಾರ್ಟ್ನಿಂದ ಈಗ ಬೇರೆ ಒಂದು ರೆಸಾರ್ಟ್ಗೆ ಈಗ ಬಿಗ್ ಬಾಸ್ ಸ್ಪರ್ಧಿಗಳನ್ನು ಶಿಫ್ಟ್ ಮಾಡಬೇಕಾಗಿದೆ. ಯಾಕಂದ್ರೆ PCB ಅಂದ್ರೆ ಏನು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ರಿಂದ ಈಗ ಒಂದು ಅನುಮತಿ ಸಿಗಬೇಕಾಗಿತ್ತು. ಬಹುತೇಕ ನಾಳೆಗೆ ಒಂದು ಅನುಮತಿ ಸಿಕ್ಕ ಬೆನ್ನಲ್ಲೇ ನಾಳೆಗೆ ಅದೇನಾದರೂ ರೀಓಪನ್ ಆದರೆ ಜಾಲಿವುಡ್ ಏನಾದರೂ ರೀಓಪನ್ ಆದರೆ ಅಲ್ಲಿಗೆ ಸ್ಪರ್ಧಿಗಳು ಮತ್ತೆ ಎಂದಿನಂತೆ ಬಿಗ್ ಬಾಸ್ ಶೋ ಅಲ್ಲಿ ಭಾಗಿಯಾಗ್ತಾರೆ. ಆದರೆ ಅಲ್ಲಿವರೆಗೂ ಕೂಡ ಈಗ ಬೇರೆ ಒಂದು ಹೋಟೆಲ್ನಲ್ಲಿಗೆ ಈಗ ಶಿಫ್ಟ್ ಮಾಡುವಂತಹ ಸಾಧ್ಯತೆ. ಯಾಕಂದ್ರೆ ಬೆಂಗಳೂರಿನ ಬೇರೆ ಯಾವುದಾದ್ರೂ ಒಂದು ಹೋಟೆಲ್ಗೆ ಅವ್ರನ್ನ ಕರೆದುಕೊಂಡು ಹೋದಂತೆ ಆದಲ್ಲಿ, ಯಾಕಂದ್ರೆ ಈಗ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಭಾಗವಹಿಸಿದಂಥವ್ರಿಗೆ ಯಾವುದೇ ರೀತಿಯಾದಂಥ ಹೊರಗಿನ ಒಂದು ಸಂಪರ್ಕ ಆಗೋದಾಗ್ಲಿ ಅಥವಾ ಕುಟುಂಬಸ್ಥರ ಜೊತೆಗಾಗ್ಲಿ ಆಪ್ತರ ಜೊತೆಗೆ ಯಾವುದೇ ರೀತಿಯಾದಂಥ ಸಂಪರ್ಕ ಕಲ್ಪಿಸೋದಕ್ಕೆ ಈಗ ಬಿಗ್ ಬಾಸ್ ತಂಡ ಬಿಡ್ತಾ ಇಲ್ಲ. ಜಸ್ಟ್ ಬಿಗ್ ಬಾಸ್ ನಿಯೋಜಕರು ಏನಿದ್ದಾರೆ ಅವರ ಸಂಪರ್ಕದಲ್ಲಿ ಇರುವಂತೆ ಈಗ ನಿಗಾ ವಹಿಸಿ ಭದ್ರತಾ ಸಿಬ್ಬಂದಿಯ ಒಂದು ನಿಗಾದಲ್ಲಿ ಈಗ ಸ್ಪರ್ಧಿಗಳನ್ನ ಇಡಲಾಗಿದೆ. ಹಾಗಾಗಿ ಇವತ್ತು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈಗ ಈಗಲ್ಟನ್ ರೆಸಾರ್ಟ್ ನ ಖಾಲಿ ಮಾಡಬೇಕಾಗಿದೆ. ಹಾಗಾಗಿ ಒಂದು ಈಗಲ್ಟನ್ ರೆಸಾರ್ಟ್ ನ ರೂಮ್ ನಲ್ಲಿ ಈಗಾಗಲೇ ಅವರು ಪ್ಯಾಕಿಂಗ್ ಅನ್ನ ಮಾಡ್ಕೊತಾ ಇರ್ತಕ್ಕಂಥದ್ದು, ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊತಾ ಇರ್ತಕ್ಕಂಥದ್ದು, ಯಾವ ಹೋಟೆಲ್ಗೆ ಶಿಫ್ಟ್ ಆಗಬೇಕು ಅನ್ನೋ ಒಂದೆಲ್ಲ ಕೂಡ ಚರ್ಚೆ ಈಗ ನಡೀತಾ ಇರ್ತಕ್ಕಂಥದ್ದು. ಇದಾದ ಬಳಿಕ ಯಾವ ಹೋಟೆಲ್ಗೆ ಶಿಫ್ಟ್ ಆಗ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಅವ್ರನ್ನೇನಾದ್ರು ಒಂದ್ ಕಡೆ ಅವ್ರಿಗೆ ವ್ಯವಸ್ಥೆ ಮಾಡಲೇಬೇಕು. ಆಮೇಲೆ ವ್ಯವಸ್ಥೆ ಮಾಡ್ತಾರೆ, ಅದೇನು ದೊಡ್ಡ ವಿಚಾರ ಅಲ್ಲ. ಸರೌಂಡಿಂಗ್ನಲ್ಲೇ ಇರ್ತಕ್ಕಂಥ ರೆಸಾರ್ಟ್ಗಳಿಗೆ ಶಿಫ್ಟ್ ಮಾಡ್ತಕ್ಕಂಥದ್ದು.